ಪ್ರಪಂಚದಲ್ಲಿ ನಡೆಯುತ್ತಿರುವ ಅಶಾಂತಿಯೆಲ್ಲ ದೂರವಾಗಿ ಎಲ್ಲರೂ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕನ್ನು ಸಾಗಿಸಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಪಟ್ಟಣದ ಶಿರಾ ಗೇಟ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ನಡೆಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು ಆತ್ಮಶುದ್ಧಿ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದರು. ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಮೊಹಮ್ಮದ್ ಅಯ್ಯೂಬ್, ಮಾಜಿ ಸದಸ್ಯರಾದ ಅಲೀಂ, ಜಾಫರ್ ಸಾದಿಕ್, ಮುಖಂಡರಾದ ಬಾಬಾ ಫಕ್ರುದ್ದೀನ್, ಸೈಯದ್, ಎಂಆರ್ ಖಲೀಲ್ ಇದ್ದರು. ಅಶಾಂತಿ ದೂರ ಆಗಿ ಎಲ್ಲೂ ಕೂಡ ಶಾಂತಿಯಿಂದ ಬಾಳುವ ಒಂದು ವಾತಾವರಣ ಭಗವಂತ ನಮಗೆ ದಯಪಾಲಿಸಲಿ ಅಂತೇಳಿ ನಮ್ಮ ಮೌಲಾನವರು ಕೂಡ ಹೇಳಿದ್ದಾರೆ. ನಾನು ಕೂಡ ಅದನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ. ಈ ಸಂದರ್ಭದಲ್ಲಿ ಏನು ರಂಜಾನ್ ಹಬ್ಬ ಅಂತ ಹೇಳಿದ್ರೆ, ರಂಜಾನ್ ಮಹಿನೆ ಅದು ಬಹಳ ಪವಿತ್ರವಾದಂತಹ ತಿಂಗಳು. ಈ ಒಂದು ಪವಿತ್ರವಾದಂತಹ ತಿಂಗಳಲ್ಲಿ ತಾವೆಲ್ಲರೂ ಕೂಡ ರೋಜಾ ಆಚರಣೆ ಮಾಡಿದಿರಿ. ಭಗವಂತನಲ್ಲಿ ತಾವೆಲ್ಲರೂ ಕೂಡ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಭಾಗದ ಶಾಸಕರಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತೆ ಮುಂದೆಯೂ ಕೂಡ ಯಾವುದೇ ಧರ್ಮ ಇರಬಹುದು, ಯಾವುದೇ ಜಾತಿ ಇರಬಹುದು, ನಾವೆಲ್ಲರೂ ಕೂಡ ಭಾರತದ ಮಕ್ಕಳು. ನಾವು ಭಾರತ ದೇಶ ನಮ್ಮದಿದು. ಇದು ಯಾರು ಇದಕ್ಕೆ ಹಕ್ಕುದಾರ ಯಾರಿಲ್ಲ, ನಾವೇ ಹಕ್ಕುದಾರ ಇರ್ತಕ್ಕಂಥದ್ದು. ಆದ್ರಿಂದ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣ ಭಗವಂತ ನಮಗೆ ಮತ್ತೊಮ್ಮೆ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲ ಸ್ನೇಹಿತರಿಗೆ